ಪಾಕಿಸ್ತಾನಕ್ಕೆ ಮಿಲಿಟರಿಲಿ ಕೊಟ್ಟ ಹೊಡೆತಗಳು ಬೇರೆ, ಡಿಪ್ಲೊಮ್ಯಾಟಿಕಲಿ ಕೊಟ್ಟ ಹೊಡೆತ ಮುಟ್ಟಿ ನೋಡಿಕೊಳ್ಳೋ ಹಾಗಿದೆ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತು ನೋಡಿ ಇಡೀ ವಿಷಯ. ಇನ್ನೇನು ಬೇಸಿಗೆ ಶುರುವಾಗಬೇಕು. ರಾವಿ ನದಿಗೆ ಅಣೆಕಟ್ಟನ್ನು ಭಾರತ ಕಟ್ಟಿ ಮುಗಿಸ್ತು. ಒಂದು ಜಲಾಸ್ತ್ರದ ಪ್ರಯೋಗ. ರಾವಿ ನದಿಗೆ ಹೆಚ್ಚುವರಿ ನೀರು ಹರಿದು ಹೋಗುವುದನ್ನು ತಡೆಯುವುದಕ್ಕೆ ಮಾಡಿರುವಂಥ ಮಾಸ್ಟರ್ ಪ್ಲ್ಯಾನ್. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಗಡಿಯಲ್ಲಿ ಶಹಪುರ್ ಕಂಡಿ ಡ್ಯಾಮನ್ನು ಭಾರತ ಪೂರ್ಣಗೊಳಿಸಿದೆ. ಮುಂದಿನ ತಿಂಗಳು ಮಾರ್ಚ್ 31ನೇ ತಾರೀಕು ಇದು ಲೋಕಾರ್ಪಣೆಯಾಗತ್ತೆ. ಆ ನಂತರ ಭಾರತ ಬೇಕು ಅಂದರೆ ನೀರು ಬಿಡಬಹುದು, ಬೇಡ ಅಂದರೆ ನೀರು ಹಿಡಿದಿಟ್ಟುಕೊಳ್ಳಬಹುದು. ಪಹಲ್ಗಾಮ್ ದಾಳಿಯ ನಂತರ ಮೊದಲಿಗೆ ಭಾರತ ಘೋಷಿಸಿದ್ದು ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ನಾವು ರದ್ದು ಮಾಡ್ತಾ ಇದ್ದೀವಿ. ಅದೊಂದು ಬ್ಲಂಡರ್ ಆಗಿತ್ತು ಬಿಡಿ ಭಾರತದ ಕಡೆಯಿಂದ. 1960ರಲ್ಲಾಗಿದ್ದ ಬ್ಲಂಡರ್ ಅದು. ಇಷ್ಟೆಲ್ಲ ಸಲ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ದಾಳಿಗಳು ಭಾರತದ ಮೇಲೆ ನಡೆದರೂ ಕೂಡ ಆ ಒಪ್ಪಂದ ಅನೂಚಾನವಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಪಾಲನೆ ಆಗ್ತಾ ಇತ್ತು ಆ ಒಪ್ಪಂದ. ಅಂತಿಮವಾಗಿ ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಲುವನ್ನು ಭಾರತ ತಳೆಯಿತು. ಆವಾಗೊಂದು ವಾದ ಇತ್ತು, ನೀರು ಬಿಡೋದಿಲ್ಲ ಅಂತ ಅಂದ್ಕೊಂಡ್ರು. ಅದನ್ನು ಹಿಡಿದಿಟ್ಕೊಳ್ಳೋಕೆ ಅಣೆಕಟ್ಟುಗಳು ಎಲ್ಲಿದ್ದಾವೆ ನಿಮ್ಮಲ್ಲಿ ಅಂತ. ನ್ಯಾಚುರಲಿ ಹರ್ಕೊಂಡು ಹೋಗ್ಬಿಡುತ್ತೆ ನೀರು ಅಂತ. ಒಂದು ಅಣೆಕಟ್ಟಿನ ನಿರ್ಮಾಣ ಶುರುವಾಗಿತ್ತು, ಹಿಂದೆನೇ ಶುರುವಾಗಿತ್ತು. ಆದರೆ ಕುಂಟ್ಕಂತು ಹೋಗಿ ಕಂಪ್ಲೀಟೇ ಆಗಿರಲಿಲ್ಲ. ಈಗ ಕಂಪ್ಲೀಟ್ ಆಯಿತು. ಏಪ್ರಿಲ್ 22, 2025 ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದದ್ದು. 26 ಜನರನ್ನು ಅವರ ಧರ್ಮ ಕೇಳಿ ಕೊಂದು ಹಾಕಿದ್ರು. ಅದಕ್ಕೆ ಪ್ರತೀಕಾರ ಅನ್ನುವಂತೆ ಆಪರೇಷನ್ ಸಿಂಧೂರ್ ಆಗಿದೆ. ನಿಮಗೆಲ್ಲ ನಿಮಗೆ ನೆನಪಿದ್ದರೆ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ರದ್ದು ಮಾಡ್ತಾ ಇದೆ ಭಾರತ ಅಂತ ಕೂಡ ಘೋಷಣೆ ಮಾಡಿದ್ವಿ. ಒಂದು ಮಿಲಿಟರಿ ಸ್ಟೆಪ್ಪು, ಇನ್ನೊಂದು ಡಿಪ್ಲೊಮ್ಯಾಟಿಕ್ ಸ್ಟೆಪ್. ಭಾರತ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ರದ್ದು ಮಾಡಿತು. ಅದು ಹೆಂಗೆ ರದ್ದು ಮಾಡಿಬಿಡ್ತಾರೆ? ಯಾಕಂದರೆ ತುಂಬ ದೊಡ್ಡ ಡಿಪೆಂಡೆನ್ಸಿ ಇದೆ ಪಾಕಿಸ್ತಾನದಲ್ಲಿ ಈ ನೀರಿನ ಮೇಲೆ. ಪಾಕಿಸ್ತಾನದ ಕಾಲು ಭಾಗ GDP ನಡೆಯದೆ ಈ ನದಿ ನೀರು ಅಲ್ಲಿ ಹರಿದು ಹೋದ ನಂತರ ಅದರ ಸುತ್ತಲೂ ನಡೆಯುವ ವ್ಯವಹಾರಗಳಿಂದ. ಪಾಕಿಸ್ತಾನದಲ್ಲಿ 80% ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋದೇ ಈ ನದಿಗಳ ನೀರಿನಿಂದ, ಸಿಂಧು ಮತ್ತು ಅದರ ಉಪನದಿಗಳ ನೀರಿನಿಂದ. ಇದನ್ನು ಬಹುಶಃ ಪಾಕಿಸ್ತಾನ ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ರದ್ದು ಮಾಡಿಬಿಡ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾವ್ಯಾವ ಅಣೆಕಟ್ಟು ಕಟ್ಟುವಂಥ ಯೋಜನೆಗಳು ನಡೀತಾ ಇದ್ವೋ, ಕಾಮಗಾರಿಗಳು ನಡೀತಾ ಇದ್ವೋ, ಆ ಎಲ್ಲ ಕಾಮಗಾರಿಗಳನ್ನು ವಿಪರೀತ ವೇಗವಾಗಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವುಗಳ ಪೈಕಿ ಕಂಪ್ಲೀಟ್ ಆಗಿರೋದು ಶಹಪುರ್ ಕಂಡಿ ಡ್ಯಾಮ್. ಕಂಪ್ಲೀಟ್ ಆಯಿತು. ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಹೆಚ್ಚುವರಿ ನೀರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ನೀರನ್ನು ನಾವು ಭಾರತದೊಳಗೆ ಬರಪೀಡಿತವಾಗಿರುವಂಥ ಪಂಜಾಬ್ ಮತ್ತು ಜಮ್ಮುವಿನ ಭಾಗಗಳಿಗೆ, ಕಥುವಾ, ಸಾಂಬಾ ಜಿಲ್ಲೆಗಳಿಗೆ ಬಳಸಿಕೊಳ್ತೀವಿ. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸುವುದರಿಂದ ಪಂಜಾಬ್ನಲ್ಲಿ 5,000 ಹೆಕ್ಟೇರ್ ನೀರಾವರಿ ಮಾಡಬಹುದು. 5,000 ಹೆಕ್ಟೇರ್. ಕಾಶ್ಮೀರದಲ್ಲಿ 32,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಡಬಹುದು. ಅಂದರೆ ಇಷ್ಟು ನೀರಿನಲ್ಲಿ ಅವರು ಕೃಷಿ ಮಾಡ್ತಿದ್ದಾರೆ ಅಂತ ಅರ್ಥ. ಅದು ಪಾಕಿಸ್ತಾನದಲ್ಲೂ ಇಷ್ಟು ನೀರಿನಲ್ಲಿ ಕೃಷಿ ಆಗ್ತಿದೆ. 32,000 ಪ್ಲಸ್ 5,000, 37,000 ಹೆಕ್ಟೇರ್ ಪ್ರದೇಶದಲ್ಲಿ ಪಾಕಿಸ್ತಾನಕ್ಕೆ ನೀರಿಲ್ಲದಂಗಾಗತ್ತೆ. ಲಾಹೋರಿನ ಕುಡಿಯೋ ನೀರು ಡಿಪೆಂಡೆನ್ಸಿ ಇರೋದು ರಾವಿ ನದಿಯ ಮೇಲೆ. ಒಟ್ಟಾರೆಯಾಗಿ ಸಿಂಧು ಮತ್ತು ಸಿಂಧು ನದಿಯ ಉಪನದಿಗಳು ಪಾಕಿಸ್ತಾನದ GDPಗೆ ಕಾಲು ಭಾಗ ಕಾಂಟ್ರಿಬ್ಯೂಟ್ ಮಾಡ್ತವೆ. 80% ಪಾಕಿಸ್ತಾನದ ಕೃಷಿ ಡಿಪೆಂಡ್ ಆಗಿರೋದು ಈ ನೀರಿನ ಮೇಲೆ. ಗೋಧಿ, ಅಕ್ಕಿ, ಹತ್ತಿ ಬೆಳೀತಾರಲ್ಲಿ. ಸಿಂಧು ನದಿ ನೀರಿನ ಒಪ್ಪಂದ ರದ್ದು ಅಂತ ಹೇಳಿದ್ದಕ್ಕೆ ಈಗಾಗಲೇ ಆರ್ಥಿಕತೆ ಹೊಡ್ತಾ ಬಿದ್ದಿದೆ. ಈಗ ಹೆಚ್ಚುವರಿಯಾದ ನೀರನ್ನು ನಿಲ್ಲಿಸ್ತೀವಿ ಅಂದರೆ ಗಾಯದ ಮೇಲೆ ಬರೆ ಹಾಕದಂಗೆ.
ಲಾಹೋರ್, ಪಾಕಿಸ್ತಾನದಲ್ಲಿರುವಂಥ ಪಂಜಾಬಿನ ಪ್ರಾಂತ್ಯ, ಮುಲ್ತಾನ್, ಅಲ್ಲೆಲ್ಲ ಒಂದು ದೊಡ್ಡ ಜಲಕ್ಷಾಮ ಆಗಿಬಿಡಬಹುದೇನೋ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಿರ್ಮಾಣವಾದಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಆಗತ್ತೆ ಅಂತ ಕೆಲವು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದ ರೋಹ್ಟಂಗ್ ಕಣಿವೆಯಲ್ಲಿ ಈ ರಾವಿ ನದಿ ಹುಟ್ಟುತ್ತೆ. ಹಿಮಾಚಲ ಪ್ರದೇಶದ ರೋಹ್ಟಂಗ್ನಲ್ಲಿ ಹುಟ್ಟುತ್ತೆ. ಜಮ್ಮು ಕಾಶ್ಮೀರ ಪಂಜಾಬ್ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹರಿಯುತ್ತೆ. ಜಮ್ಮುವಿನ ಮಾಧೋಪುರ ಮೂಲಕ ಪಾಕಿಸ್ತಾನಕ್ಕೆ ಹೋಗುತ್ತೆ. ಪಾಕಿಸ್ತಾನದ ಅಹಮದ್ಪುರದಲ್ಲಿ ಚೇನಾಬ್ ನದಿ ಜೊತೆ ರಾವಿ ಸೇರಿಕೊಳ್ಳುತ್ತೆ. ಇದು ಇದನ್ನು ತೋರಿಸ್ತಾ ಇದ್ದೀವಿ ನೋಡಿ, ಮ್ಯಾಪಲ್ಲಿ ತೋರಿಸ್ತಾ ಇದ್ದೀವಿ ರಾವಿ ನದಿಯ ಹರಿವುದು. ಇದಕ್ಕೆ ಶಹಪುರ್ ಕಂಡಿ ಅಣೆಕಟ್ಟು ಕಟ್ಟಬೇಕು ಅನ್ನುವ ಯೋಚನೆ ಬಂದದ್ದೇ 1979ರಲ್ಲಿ. ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕೊಳ್ಳಿ. 1979ರಲ್ಲಿ ಇದೊಂದು ಪ್ರಸ್ತಾವನೆ ಸಲ್ಲಿಕೆ ಆಯಿತು, ಇಲ್ಲೊಂದು ಡ್ಯಾಮ್ ಕಟ್ಟಬಹುದು ಅಂತ. ನೆನಪಿರಲಿ, ಇಲ್ಲಿ ಡ್ಯಾಮ್ ಕಟ್ಟೋದು, ನೀರನ್ನು ನಾವು ನಿಯಂತ್ರಿಸ್ತೀವಿ ಅಂತ ಹೇಳೋದು ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದದ ಉಲ್ಲಂಘನೆ ಆಗಿರಲಿಲ್ಲ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಅಲ್ಲಿ ಪಶ್ಚಿಮ ನದಿಗಳು ಮತ್ತು ಪೂರ್ವ ನದಿಗಳು ಅಂತ ಎರಡು ಥರದ ನದಿಗಳು ಬರ್ತವೆ. ಪಂಜಾಬ್ನ ಪಠಾಣ್ಕೋಟ್ ಜಿಲ್ಲೆಯ ಶಹಪುರ್ ಕಂಡಿಯಲ್ಲಿ ಈ ಡ್ಯಾಮ್ ಕಟ್ಟಬೇಕು ಅನ್ನುವ ಪ್ರಸ್ತಾವನೆ ಬಂದದ್ದು 1979ರಲ್ಲಿ. 1982ರಲ್ಲಿ ಆಗ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಇದಕ್ಕೆ ಶಂಕುಸ್ಥಾಪನೆ ಮಾಡಿದರು. ಅವರು ಶಂಕುಸ್ಥಾಪನೆ ಮಾಡಿ 6 ವರ್ಷ ಆದಮೇಲೆ ಅಣೆಕಟ್ಟು, ಅಂದರೆ 6 ವರ್ಷದಲ್ಲಿ ಅಣೆಕಟ್ಟು ಕಟ್ಟಿ ನಿಲ್ಲಿಸಬೇಕು ಅಂತಾಗಿತ್ತು. 1988 ವಾಸ್ ದ ಡೆಡ್ ಲೈನ್. 1988 ಕಟ್ಟಬೇಕಾಗಿತ್ತು ಇದನ್ನು. ಬಟ್ ಕಟ್ಟಿ ಮುಗಿಸಿರುವುದು ಯಾವಾಗ? 2026ರಲ್ಲಿ. ಲೆಕ್ಕ ಹಾಕೊಳ್ಳಿ. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಮಧ್ಯದಲ್ಲಿ ಅವರವರ ಮಧ್ಯದಲ್ಲಿ ಏನು ಕಿತ್ತಾಟ ಶುರುವಾಯಿತು. ರಾವಿ ನದಿ ನೀರು ಯಾರಿಗೆ ಹೆಚ್ಚಿಗೆ ಸೇರಬೇಕು ಅಂತ. ಕೆಲಸ ನಿಂತು ಹೋಯಿತು. 1995 ಆಗ ಪ್ರಧಾನಮಂತ್ರಿಯಾಗಿದ್ದ PV ನರಸಿಂಹರಾಯರು ಹಂಗೂ ಹಿಂಗೂ ಒಂದು ಮಾತುಕತೆ ನಡೆಸಿ ಮತ್ತೆ ಕೆಲಸ ಶುರು ಮಾಡಿಸಿದ್ರು. 2008ರಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಲಾಯಿತು. 2013ರಲ್ಲಿ ಮತ್ತೆ ಕಟ್ಟುವ ಕೆಲಸ ಶುರುವಾಯಿತು. ಎರಡು ಸರ್ಕಾರಗಳ ಗಲಾಟೆ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯ ಸರ್ಕಾರಗಳ ಮಧ್ಯೆ. ನಮ್ಗೆ ಹೆಂಗೆ ಕರ್ನಾಟಕ ತಮಿಳುನಾಡಿನ ಮಧ್ಯದಲ್ಲಿ ಕಾವೇರಿ ಗಲಾಟೆ ಇದೆಯಲ್ಲ, ಅಲ್ಲಿ ಆ ರಾಜ್ಯಗಳ ಮಧ್ಯೆ ರಾವಿ ನದಿ ಗಲಾಟೆ. ಈ ಗಲಾಟೆಗಳ ಮಧ್ಯದಲ್ಲಿ ಲಾಭ ಆಗ್ತಾ ಇದ್ದದ್ದು ಯಾರಿಗೆ ಅಂದರೆ ಪಾಕಿಸ್ತಾನಕ್ಕೆ. ಹೆಚ್ಚುವರಿ ನೀರಲ್ಲಿ ಹರಿದು ಹೋಗ್ತಾ ಇತ್ತು. 2018ರಲ್ಲಿ ಈಗಿನ ಕೇಂದ್ರ ಸರ್ಕಾರ ಮತ್ತೆ ಎರಡು ರಾಜ್ಯಗಳ ಮಧ್ಯದಲ್ಲಿ ಒಂದು ಒಪ್ಪಂದ ಮಾಡಿಸ್ತು. ಒಪ್ಪಂದ ಮಾಡಿಸಿ ಪುನರ್ ನಿರ್ಮಾಣ ಶುರುವಾಯಿತು. 3,394 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಡ್ಯಾಮ್ ತಯಾರಾಗಿದೆ. ಪಂಜಾಬ್ ಸರ್ಕಾರ 2,694 ಕೋಟಿ ಕೊಡ್ತು. ಕೇಂದ್ರ 700 ಕೋಟಿ ಕೊಡ್ತು. ಕೇಂದ್ರ ಸರ್ಕಾರದಿಂದ 55 ಮೀಟರ್ ಎತ್ತರದ ಡ್ಯಾಮ್ ಇದು. 7.5 ಕಿಲೋಮೀಟರ್ ಜಲವಿದ್ಯುತ್ ಚಾನಲ್ ಇದೆ. 55 ಮೀಟರ್ ಎತ್ತರದ ಡ್ಯಾಮ್. ಸಿಂಧೂ ನದಿ ನೀರಿನ ಒಪ್ಪಂದ, ನದಿ ನೀರು ಹಂಚಿಕೆಯ ಒಪ್ಪಂದ ರದ್ದಾದ ನಂತರದ ಪ್ರಮುಖವಾದ ಬೆಳವಣಿಗೆ. ಯಾಕೆ ರದ್ದಾಯಿತು ಅಂತ ಹೇಳಿದೆ. ಯಾಕಾಗಿತ್ತು ಈ ಒಪ್ಪಂದ? ಯಾಕಾಗಿತ್ತು? ನೆಹರು ಅವರ ಕಾಲದಲ್ಲಿ ಸೆಪ್ಟೆಂಬರ್ 19, 1960ಕ್ಕೆ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ಆಗಿತ್ತು. ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಆಗ ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದವರು ಕೂಡ ಸಂಸತ್ತಿನಲ್ಲಿ ಇದನ್ನು ವಿರೋಧಿಸ್ತಾರೆ. ನಮಗೆ 20% ನೀರು, ಪಾಕಿಸ್ತಾನಕ್ಕೆ 80% ನೀರು ಕೊಟ್ಟುಬಿಟ್ರಲ್ಲ ನೀವು ಅಂತ. ನೆಹರು ಅವರೊಂದು ಸ್ಪಷ್ಟೀಕರಣ ಕೊಡ್ತಾರೆ. ನೀರು ಕೊಡುವ ಮೂಲಕ ಶಾಂತಿಯನ್ನು ಪಡ್ಕೊಂಡು ಬಂದಿದ್ದೀನಿ ನಾನು ಅಂತ. ನೀರು ಕೊಟ್ಟು ಶಾಂತಿಯನ್ನು ಪಡೆದಿದ್ದೇನೆ. ನೆಹರು ಅವ್ರಿಗೆ ಅದೊಂದು ನಂಬಿಕೆ ಇತ್ತು. ಒಂದು ಗುಡ್ ವಿಲ್ ಜೆಸ್ಚರ್ ತೋರಿಸಿದ್ರೆ ಪಾಕಿಸ್ತಾನ ಶಾಂತವಾಗಿರುತ್ತೆ, ನಮ್ಮಲ್ಲೇನು ಕದನಗಳಾಗೋದಿಲ್ಲ, ಯುದ್ಧಗಳಾಗೋದಿಲ್ಲ ಅಂತ. ಅವರಿದ್ದಾಗ ಆಗಲಿಲ್ಲ. ಅವರಿದ್ದಾಗಿದ್ದು 1947ರ ಆ ಒಂದು ಯುದ್ಧ ಮಾತ್ರ. ಆಮೇಲೆ ಶುರುವಾದವಲ್ಲ ಪ್ರತ್ಯಕ್ಷ ಯುದ್ಧಗಳು. ಪಂಜಾಬ್ನಲ್ಲಿ ಟೆರರಿಸಮ್ಮು, ಕಾಶ್ಮೀರದಲ್ಲಿ ಟೆರರಿಸಮ್ಮು, ಭಾರತದ ಮೂಲೆ ಮೂಲೆಗಳಲ್ಲಿ ವಿಧ್ವಂಸಕ ಕೃತ್ಯಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ನೀರು ಕೊಡುವ ಮೂಲಕ ಶಾಂತಿಯನ್ನು ಪಡೆದಿದ್ದೇನೆ ಅನ್ನುವ ಅಭಿಪ್ರಾಯ ಇತ್ತು. ಅದು ಸತ್ಯ ಆಗದಿದ್ದಾಗ ನಂತರ ಬಂದವರು ಇದನ್ನು ರದ್ದು ಮಾಡಬಹುದಾಗಿತ್ತು. ಎಂತೆಂಥ ದಾಳಿಗಳು ಏನೇನಾದರೂ ಕೂಡ ಅದು ಒಂದು ಅನೂಚಾನವಾಗಿ ನಡ್ಕೊಂಡು ಹೋಗ್ತಾ ಇತ್ತು ನೋಡಿ. ಸಿಂಧು ಮತ್ತು ಸಿಂಧು ನದಿಯ ಉಪನದಿಗಳ ನೀರು ಹರ್ಕೊಂಡು ಹೋಗ್ತಾ ಇತ್ತು.
ಪಂಡಿತ್ ನೆಹರು ಮತ್ತು ಆವಾಗ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಅಯೂಬ್ ಖಾನ್ ಸೇರಿಕೊಂಡು ಹಾಕಿದ್ದ ಸಹಿ ಪಾಕಿಸ್ತಾನಕ್ಕೆ ಮೊನ್ನೆ ತನಕ ಲಾಭ ತರ್ತಾ ಇತ್ತು. ಸಿಂಧು ನದಿ ಮತ್ತು ಸಿಂಧು ನದಿಯ 6 ಉಪನದಿಗಳು ಪಾಕಿಸ್ತಾನಕ್ಕೆ ಪಶ್ಚಿಮ ನದಿಗಳು ಅಂದರೆ ಸಿಂಧು, ಜೀಲಂ, ಚೀನಾಬ್, ಅವುಗಳ ಮೇಲೆ ಪಾಕಿಸ್ತಾನಕ್ಕೆ ಹಕ್ಕು. ಭಾರತಕ್ಕೆ ಪೂರ್ವ ನದಿಗಳು ಅಂತಾರೆ, ಸಟ್ಲೆಜ್, ಬಿಯಾಸ್, ರಾವಿ. ಈ 3 ನದಿಗಳ ಮೇಲೆ ಭಾರತದ ಹಕ್ಕು. ರಾವಿ ನದಿಗೆ ಈಗ ಕಟ್ಟಿ ಮುಗಿಸಿರುವಂಥ ಡ್ಯಾಮ್ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದ ಜಾರಿಯಲ್ಲಿದ್ದರೂ ಏನು ತಪ್ಪಲ್ಲ, ಅದು ಜಾರಿಯಲ್ಲಿದ್ದರೂ ಏನು ತಪ್ಪಲ್ಲ. ಆ ಒಪ್ಪಂದದ ಪ್ರಕಾರ 20% ನೀರು ಭಾರತಕ್ಕೆ, 80% ನೀರು ಪಾಕಿಸ್ತಾನಕ್ಕೆ. ಪಶ್ಚಿಮ ನದಿಗಳಿಗೆ ಭಾರತ ಡ್ಯಾಮ್ ಕಟ್ಟೋ ಹಂಗಿಲ್ಲ. ಆ ಒಪ್ಪಂದದ ಪ್ರಕಾರ ಸಿಂಧು, ಜೀಲಂ, ಚೀನಾಬ್ ಆ ನದಿ ನೀರನ್ನು ಮುಟ್ಟಂಗಿಲ್ಲ ಭಾರತ. ಪೂರ್ವ ನದಿಗಳ ಮೇಲೆ ನಮ್ಮ ಹಕ್ಕಿತ್ತು. ರಾವಿ ಸೇರಿದಂತೆ 2 ನದಿಗಳ ಮೇಲೆ ಹಕ್ಕಿತ್ತು. ಬಟ್ ಡ್ಯಾಮ್ ಕಟ್ಕೊಳ್ಳಿಲ್ಲ ನಾವು. ನೀರು ಹರ್ಕೊಂಡು ಹೋಗ್ತಾ ಇತ್ತು, ಹೆಚ್ಚುವರಿಯಾದ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಪಹಲ್ಗಾಮ್ ದಾಳಿ ಕೋರ್ಸ್ ಬದಲಾವಣೆ ಮಾಡಿತು. ಒಂದು ಕಡೆ ಒಪ್ಪಂದ ರದ್ದು, ಇನ್ನೊಂದು ಕಡೆ ರಾವಿ ನದಿಗೆ ಅಣೆಕಟ್ಟು ನಿರ್ಮಾಣ. ಉಳಿದೆಲ್ಲ ನದಿಗಳಿಗೂ ಅಣೆಕಟ್ಟು ನಿರ್ಮಾಣ ಹಂತ ಹಂತವಾಗಿ ನಡೀತಾ ಇದೆ. ಅವರಿಗೆ ಅವಶ್ಯಕತೆ ಇದ್ದಾಗ ನೀರು ಬಿಡೋದಿಲ್ಲ ನಾವು. ನೀರು ಯಾವಾಗ ಬಿಡ್ತೀವಿ ಅಂದರೆ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ನೀರು ಬಿಡ್ತೀವಿ ಅಂತ, ಅಷ್ಟೇ ಸ್ಟ್ರಾಟಜಿ. ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ನೀರು ಬಿಡ್ತೀವಿ. ತುಂಬಿ ತುಳುಕ್ತಾ ಇದ್ದಾಗ ಅಂದರೆ ಮಳೆಗಾಲದಲ್ಲಿ ಅವ್ರಿಗೆ ಯಾಕೆ ಬೇಕು ನೀರು? ಅವ್ರಿಗೂ ಅವಶ್ಯಕತೆ ಇರೋದಿಲ್ಲ, ಅಲ್ಲೂ ಮಳೆ ಆಗ್ತಿರುತ್ತೆ. ಇದು ಸಿಂಧೂ ನದಿ ನೀರಿನ ಒಪ್ಪಂದದ ರದ್ದು ಮಾಡಿದ್ದರ ಪರಿಣಾಮ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ಜನ ಕುಡಿಯೋ ನೀರಿಗೆ ಹಾಹಾಕಾರ ಪಡ್ತಾ ಇರುವಂಥ ಪರಿಸ್ಥಿತಿ ಲಾಹೋರ್ನಲ್ಲೂ ಬರಬಹುದು ಅಂತ ಸೌತ್ ಏಷ್ಯನ್ ವಾಯ್ಸ್ನವರ ರಿಪೋರ್ಟ್ ಹೇಳ್ತಾ ಇದೆ. ಜನ ದಂಗೆ ಹೇಳಬಹುದಲ್ಲಿ ಅಂತ. ನೋಡಿ, ಜಮ್ಮು ಕಾಶ್ಮೀರದ ಜಲಶಕ್ತಿ ಸಚಿವರು ಮಾತಾಡಿದ್ರು. ಪಾಕಿಸ್ತಾನಕ್ಕೆ ಹೋಗೋ ನೀರು ನಿಲ್ಲಿಸ್ತಾರಾ ಅಂತ ಪತ್ರಕರ್ತರಿಗೆ ಹೇಳಿದ್ರೆ, ಅದ್ರ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಿ ಅಂತಾರೆ ಅವರು. ಜಾವೇದ್ ಅಹಮದ್ ರಾಣಾ, ಕಾಶ್ಮೀರದ ಜಲಶಕ್ತಿ ಸಚಿವರು. AI ಸಮಿಟ್ ನಡೀತಾ ಇದೆ. ಮೊಟ್ಟ ಮೊದಲ ಸಲ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶವೊಂದರಲ್ಲಿ ನಡೀತಾ ಇರುವ ಸಮಿಟ್ಟು. ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ನಾಳೆ ಅವರು ಮಾತಾಡ್ತಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲ ಹೇಳಿದ್ವಿ ನಿನ್ನೆ. ಅಲ್ಲಾದಂಥ ಒಂದು ಅಧ್ವಾನ ನೋಡಿ. ಭಾರತದ ಒಂದು ಯೂನಿವರ್ಸಿಟಿ ಚೀನಾದ ಕಂಪನಿ ತಯಾರಿಸಿ ಮಾರ್ಕೆಟ್ನಲ್ಲಿ ಮಾರ್ತಾ ಇರುವ ರೋಬೋ ನಾಯಿ, ಅದನ್ನು ಅದು ಹೆಂಗೆ ಪ್ರೆಸೆಂಟ್ ಮಾಡ್ತು ಅಂದರೆ, ನಾವೇ ಡೆವಲಪ್ ಮಾಡಿಬಿಟ್ಟಿದ್ದೀವಿ ನೋಡಿ ಅಂತ. ಇದೊಂದು ಶ್ರೀಮಂತರ ಖಯಾಲಿ ಇದೆ. ಏನು, ರೋಬೋ ಡಾಗ್. ಅದು ಆನ್ಲೈನಲ್ಲಿ ಸಿಗ್ತವೆ ಇವೆಲ್ಲ. 1.5-2 ಲಕ್ಷ ರೂಪಾಯಿ ಕೊಟ್ಟರೆ. ಅದು ಇದನ್ನು ಮನೇಲಿ ಯಾರು ಇಟ್ಕೊಂಡಿರ್ತಾರೋ ಅವ್ರು ಮೂಢರ್ಥ ಮಾಡ್ಕೊಳ್ಳುತ್ತೆ. ಒಂದು ರೀತಿ ಕಾವಲುಗಾರನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕ್ಯಾಮ್ರಾ ಇರುತ್ತೆ, ರೆಸ್ಪಾಂಡ್ ಮಾಡುತ್ತೆ ಜನರಿಗೆ. ಸಂಶಯಾಸ್ಪದವಾದ ನಡವಳಿಕೆ ಕಂಡು ಬಂದರೆ ಬೊಗಳುತ್ತೆ, ಮಾತಾಡುತ್ತೆ ಮನೆ ಜನರ ಜೊತೆಗೆ. ನೀವು ಆನ್ಲೈನಲ್ಲಿ ಖರೀದಿ ಮಾಡಬಹುದಾದಂಥದ್ದು. ಇವರು ಖರೀದಿ ಮಾಡಿದ್ದಾರೆ ಚೀನಾದ ಒಂದು ಕಂಪನಿಯಿಂದ. AI ಸಮಿಟ್ನಲ್ಲಿ ಪ್ರೆಸೆಂಟ್ ಮಾಡಿದ್ದು ಹೆಂಗೆ ಅಂದರೆ, ನಾವು ಡೆವಲಪ್ ಮಾಡಿದ್ದೀವಿ ನೋಡಿ ಅಂತ. ನೋಯ್ಡಾದ ಒಂದು ಯೂನಿವರ್ಸಿಟಿ, ಗ್ಯಾಲ್ಗೋಟಿಯಾ ಯೂನಿವರ್ಸಿಟಿ ಅಂತ, AI ಸಮಿಟ್ನಲ್ಲಿ ಸ್ಟಾಲ್ ಕೊಟ್ಟಿದ್ದಾರೆ. ಹಂಗೆ ಇವರೊಂದು ಸ್ಟಾಲ್ ತಗೊಂಡು ಆ ನಾಯಿ ಪ್ರದರ್ಶನ ಮಾಡಿದ್ದಾರೆ. ಭಾಳ ಹೆಮ್ಮೆಯಿಂದ ಮಾಧ್ಯಮದ ಮುಂದೆ ಹೇಳ್ಕೊಳ್ತಾರೆ ಅವರು, ನಾವು ಡೆವಲಪ್ ಮಾಡಿದ್ದೀವಿ ಅಂತ. ಈಗಿನ ಕಾಲದಲ್ಲಿ ಇಂಥವೆಲ್ಲ ಸತ್ಯ ಕಂಡು ಹಿಡಿಯೋದೇನು ದೊಡ್ಡ ಮಾತೇನ್ರಿ? ದೊಡ್ಡ ಮಾತಾ? ಗೊತ್ತಾಯ್ತದೆ. ಚೀನಾದ ಒಂದು ಕಂಪನಿ, ಯುನಿಟ್ರಿ ಗೋ2 ಅಂತ, ಆ ಕಂಪನಿಯವರು ಡೆವಲಪ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟಿಗೆ ಬಿಟ್ಟಿರೋ ರೋಬೋ ಅಂತ ಗೊತ್ತಾಯಿತು. ಇವರು ಓರಿಯನ್ ಅಂತ ಹೆಸರಿಟ್ಟು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೆಮ್ಮೆಯಿಂದ ಹೇಳ್ಕೊಂಡ್ರು ಅನ್ನೆಲ್ಲ ಕೇಳಿಸ್ಕೊಳ್ಬೇಕಿದ್ರು ಒಂದು ಸಲ. I have with me Professor Neha Singh. Hello, hi. Welcome to the pavilion. Okay, Neha, I wanted to ask you, we see all this new technology happening here.
We see this. This is Orion. You need to meet Orion, and this has been developed by the Center of Excellence at the Galgotias University. I would also like to take a moment to brief you about Galgotias University. We are the first private university investing more than 350 crore rupees in artificial intelligence, and we have a dedicated data science and artificial intelligence block on the campus. So Orion has been developed by the Center of Excellences, and as you can see, it can take all shapes and sizes. And it's quite naughty also. It's quite naughty also, and it can perform small tasks of surveillance, monitoring. It can take all shapes from moonwalk to somersault. It can do all. कहा जा रहा है कि ಅಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ ಹೆಣ್ಮಗಳು ಗಲ್ಗೋಟಿಯಾ ಯೂನಿವರ್ಸಿಟಿನೇ ಡೆವಲಪ್ ಕಿಯಾ ಹೇ ಅಂತ. ಆಮೇಲೆ ನೋಡಿದ್ರೆ ಮಕ್ಕಳ ಪ್ರಾಜೆಕ್ಟಿಗೆ ತರಿಸ್ಕೊಂಡಿದ್ವಿ ನಾವು, ಮಾಧ್ಯಮದ ಮೇಲೆ ಆರೋಪ, ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನೀವು ಅಂತ. ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಮಿಸ್ಲೀಡ್ ಅನ್ನೋದು ತುಂಬ ದೊಡ್ಡ ಶಬ್ದ ಆಗುತ್ತೆ ಅಂತ. ಭಾರತದಲ್ಲಿ ಇಂಥದ್ದೊಂದು ಸಮಿಟ್ ನಡೀತಾ ಇರುವಾಗ ಈ ಚೀಪ್ ಟೆಕ್ನಿಕ್ಗಳು ಯಾವುದು ಬೇಕಾಗಿರಲಿಲ್ಲ. ಯಾಕೆ ಮಾಡ್ಬೇಕು ಇಂಥವನ್ನೆಲ್ಲ? ಕ್ಲಾರಿಫಿಕೇಷನ್ ತಪ್ಪು ತಿಳ್ಕೊಂಡಿದ್ದೀರಿ ನೀವು ಅಂತ. ಗೋಲ್ಗೋಟಾ ಯೂನಿವರ್ಸಿಟಿಯಿಂದನೂ ಅಧಿಕೃತ ಸ್ಪಷ್ಟೀಕರಣ ಹೊರಗೆ ಬಿದ್ದಿದೆ. ಇದನ್ನು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸ್ಟಾಲ್ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ನವರು ಮೋದಿ ಸರ್ಕಾರ ನಗೆಪಾಟಲಿಗೀಡಾಯಿತು ಅಂತ ಟ್ವೀಟ್ ಮಾಡಿದ್ರು. ಚೀನಾ ರೋಬೋಟ್ನ ನಮ್ಮದೇ ಅಂತ ಪ್ರದರ್ಶನ ಮಾಡಲಾಗ್ತಾ ಇದೆ, ಚೀನಾದ ಮಾಧ್ಯಮಗಳು ನಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ದಾವೆ. ನಾಚಿಕೆಗೇಡಿನ ಸಂಗತಿ ಅಂದರೆ ಮೋದಿ, ಸಚಿವ ಅಶ್ವಿನಿ ವೈಷ್ಣವ್ ಚೀನಾದ ರೋಬೋಟ್ ಪ್ರಚಾರ ಮಾಡ್ತಾ ಸುಳ್ಳಿನಲ್ಲಿ ತೊಡಗಿದ್ದಾರೆ. ಮೋದಿ ಸರ್ಕಾರ ದೇಶದ ಪ್ರತಿಷ್ಠೆಗೆ ಹಾನಿಯನ್ನುಂಟು ಮಾಡಿದೆ, ನಿರ್ಲಜ್ಜವಾದ ನಾಚಿಕೆ ಇಲ್ಲದ ಸರ್ಕಾರ ಇದು ಅಂತ ಕಾಂಗ್ರೆಸ್ನವರ ಟ್ವೀಟು. ರಾಹುಲ್ ಗಾಂಧಿನೂ ಮಾಡಿದ್ದಾರೆ ಟ್ವೀಟು. ಭಾರತದ ಪ್ರತಿಭೆ ಮತ್ತು ದತ್ತಾಂಶವನ್ನು ಬಳಸಿಕೊಳ್ಳುವ ಬದಲು AI ಶೃಂಗಸಭೆಯು ಅಸ್ತವ್ಯಸ್ತವಾದ ಪ್ರಚಾರ ಕಾರ್ಯಕ್ರಮ. ಇಲ್ಲಿ ಭಾರತದ ಮಾಹಿತಿ ಮಾರಾಟಕ್ಕಿದೆ, ಚೀನಾದ ಉತ್ಪನ್ನ ಪ್ರದರ್ಶನಕ್ಕಿದೆ ಅಂತ ರಾಹುಲ್ ಗಾಂಧಿಯವರು. ಅದು ಒಂದಷ್ಟು ಅಸ್ತವ್ಯಸ್ತ ಆಗಿದೆ. 10,000 ಜನ ನಿರೀಕ್ಷೆ ಮಾಡಿದ್ರಂತೆ, ಜನ ತುಂಬಿ ತುಳುಕ್ಬಿಟ್ಟಿದ್ದಾರೆ. ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ದಂಗೆ ಜನ ಬಂದುಬಿಟ್ಟಿದ್ದಾರೆ. ಇಷ್ಟು ಜನ ಬರಬಹುದು ಅನ್ನುವ ನಿರೀಕ್ಷೆ ಯಾರಿಗೂ ಇರಲಿಲ್ಲವಂತೆ, ಇಷ್ಟು ಜನ ಬರಬಹುದು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ನಡೆದ ಟೆಕ್ ಸಮಿಟನ್ನು ನೋಡಿ ಕಲ್ಕಳಿ ಅಂತ. AI ಸಮಿಟ್ ಕೇವಲ ಪ್ರಚಾರದ ಸ್ಟಂಟ್ ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ರು. ಅಶ್ವಿನಿ ವೈಷ್ಣವರವರು ಆದ ಅಪಸವ್ಯಗಳಿಗೆ ಕ್ಷಮೆ ಕೋರಿದ್ದಾರೆ. ಬೆಂಗಳೂರಿನ ಒಂದು ಕಂಪ್ನಿ ಹೋಗಿತ್ತಲ್ಲಿ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಸ್ಯಾನಿಟೈಸ್ ಮಾಡಬೇಕು, ಎಲ್ಲರೂ ಹೊರಗಡೆ ಹೋಗಿ ಅಂತ ಹೇಳಿ ಕಳಿಸಿದ್ರಂತೆ. ವಾಪಸ್ ಬಂದರೆ ಅವ್ರ ಲ್ಯಾಪ್ಟಾಪೇ ಇಲ್ಲ. ಅಶ್ವಿನಿ ವೈಷ್ಣವರ ಸ್ಪಷ್ಟೀಕರಣ, ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಕೇಳಿಸ್ಕೊಳ್ಳಿ. ದೆಹಲಿಯಲ್ಲಿ ನಡೀತಾ ಇರುವ AI ಸಮಿಟ್ ಬಗ್ಗೆ ನೆನ್ನೆ ಮಾತಾಡ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಮುಂದಿನ ದಿನಗಳಲ್ಲಿ ನಮಗೆ ಸವಾಲಾಗಬಹುದು, ಅದನ್ನು ಅಪಾರ್ಚುನಿಟಿಯಾಗಿ ಬಳಸಿಕೊಳ್ಳುವ ಮಾರ್ಗಗಳನ್ನು ಹುಡುಕಿಕೊಳ್ಳದೆ ಹೋದರೆ ಹೆಂಗೆ ಜೀವನ ಕಷ್ಟ ಆಗುತ್ತೆ ಅನ್ನೋದನ್ನು ವಿವರವಾಗಿ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನೆಲ್ಲ ಮಾಡಬಹುದು ಅನ್ನೋದು ಅದಿನ್ನೂ ಈಗಷ್ಟೇ ಕಣ್ಣು ಬಿಡ್ತಾ ಇರುವ ಟೆಕ್ನಾಲಜಿ. ಈಗಾಗಲೇ ಗಾಬರಿ ಹುಟ್ಟಿಸ್ತಾ ಇದೆ ಅದು. ಈಗ ಮೊಬೈಲ್ನಲ್ಲಿ ಕೂತ್ಕೊಂಡು ನಾವು ಫೋಟೋಗಳನ್ನು ಕ್ರಿಯೇಟ್ ಮಾಡೋದು, ವೀಡಿಯೋಗಳನ್ನು ಇಂಥವೆಲ್ಲ ಅಷ್ಟರ ಮಟ್ಟಿಗೆ ಸೀಮಿತ ಆಗಿದೆ ಅಷ್ಟೇ. ಇನ್ನೊಂದು 4-5 ವರ್ಷದಲ್ಲಿ ಅದರ ಕಥೆ ಏನಾಗ್ಬೋದು? ಆಂಥ್ರೋಪಿಕ್ಸ್ ಅನ್ನುವಂಥ ಒಂದು ಕಂಪನಿ ಅದು ತನ್ನ ಪ್ರಾಡಕ್ಟನ್ನು ಲಾಂಚ್ ಮಾಡಿದಾಗ ಸಾಫ್ಟ್ವೇರ್ ಕಂಪನಿಗಳು ನಡಗ್ಬಿಟ್ವು. ಈ ಎಂಜಿನಿಯರ್ಗಳಿಗೆ ಪ್ರೋಗ್ರಾಮಿಂಗ್ ಕಲಿಸಿ ಕೂತ್ಕೊಂಡು ಅವ್ರ ಹತ್ರ ಸಾಫ್ಟ್ವೇರ್ ಪ್ರೋಗ್ರಾಮ್ಗಳನ್ನು ಬಳಸಿ ಅದರ ವ್ಯವಹಾರ ಅಲ್ವಾ ಸಾಫ್ಟ್ವೇರ್ ಕಂಪನಿಗಳು ಮಾಡ್ತಾ ಇದ್ದದ್ದು. ಸಾಫ್ಟ್ವೇರ್ ರೆಡಿ ಆದಮೇಲೆ ಅದನ್ನು ಟೆಸ್ಟ್ ಮಾಡಿಸಿ ಅದರಲ್ಲಿ ಏನೂ ಫ್ಲಾಸ್ ಇಲ್ಲ ಅಂತ ತಿಳ್ಕೊಂಡು ಪರ್ಫೆಕ್ಟ್ ಪ್ರಾಡಕ್ಟನ್ನು ಕ್ಲೈಂಟ್ಗಳಿಗೆ ಕೊಟ್ಟು ಅದನ್ನೆಲ್ಲ ನಮ್ಮ ಆಂಥ್ರೋಪಿಕ್ಸ್ AI ಮಾಡುತ್ತೆ ಅಂತಾರೆ ಅವರು. AI ಮಾಡಿ ಕೊಟ್ಬಿಡುತ್ತೆ ನಿಮಗೆ ಏನು ಬೇಕಂತ ಹೇಳಿ ಅಂತ. ಹಂಗಿದ್ದ ಮೇಲೆ ಸಾಫ್ಟ್ವೇರ್ ಉದ್ಯಮದ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸಾಫ್ಟ್ವೇರು, ವಕೀಲರು, ಕೃಷಿ ಕೆಲಸಗಳು, ಪತ್ರಿಕೋದ್ಯಮ ಎಲ್ಲದರ ಮೇಲೂ ಇದರ ಇಂಪ್ಯಾಕ್ಟ್ ಆಗುತ್ತೆ. AI ರೆಸಿಸ್ಟೆಂಟ್ ಫೀಲ್ಡ್ಗಳು ಯಾವುದು ಜನ ಹುಡುಕ್ಬೇಕಿನ್ನ ಮೇಲೆ, AI ಇಂಪ್ಯಾಕ್ಟ್ ಆಗದೇ ಇರೋ ಫೀಲ್ಡ್ ಯಾವುದು ಅಂತ. ಅಥವಾ AI ದುಡಿಸಿಕೊಳ್ಳೋದು ಕಲ್ಕೋಬೇಕು. ಈ ಭಾರತೀಯ ಸಂಜಾತ ಅಮೇರಿಕದಲ್ಲಿ ಟೆಕ್ ಬಿಸ್ನೆಸ್ ಮಾಡ್ತಾರೆ, ವಿನೋದ್ ಖೋಸ್ಲಾ
ಅವ್ರು ಮಾತಾಡಿದ್ದಾರೆ ಅದನ್ನು. 5 ವರ್ಷದಲ್ಲಿ IT ಜಾಬ್ಸ್ ಇರೋದಿಲ್ಲ, BPO ಜಾಬ್ಸ್ BPO ಜಾಬ್ಸ್ ಅಂದ್ರೆ ಕಾಲ್ ಸೆಂಟ್ರ್ಗಳು ಇರೋದಿಲ್ಲ ಅಂತಾರೆ ಖೋಸ್ಲಾ ಸಾಹೇಬರು. ತಯಾರಾಗಬೇಕು, AI ರೆವಲ್ಯೂಷನ್ಗೆ ತಯಾರಾಗಬೇಕು. ಬಟ್ ಇನ್ನೊಂದು ಹೋಪ್ಸ್ ಏನು ಹೇಳಿದ್ರು ಅವರು, ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅತಿ ದೊಡ್ಡ ರಫ್ತುದಾರ ಆಗಬಹುದು ಅಂತ. ರಫ್ತುದಾರ ಆಗಬಹುದು. ಇದುವರೆಗೂ ಬಂದ ಟೆಕ್ನಾಲಜಿಗಳನ್ನು ಮನುಷ್ಯ ಯೂಸ್ ಮಾಡ್ಕೊತಾ ಇದ್ದಾನೆ. AI ಮನುಷ್ಯರನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಇತ್ತೀಚೆಗೆಲ್ಲ 6 ತಿಂಗಳ ಹಿಂದೆನೇ ಓದಿದ್ದೆ ನಾನು ಅದನ್ನು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ಆರ್ಡರ್ ಪ್ಲೇಸ್ ಮಾಡುವ ಕೆಲಸ ಹೇಳಿದ್ರೆ, ಅದು ಆರ್ಡರ್ ಪ್ಲೇಸ್ ಮಾಡುವಾಗ ಒಬ್ಬ ಎಕ್ಸಿಕ್ಯೂಟಿವ್ನ ನೇಮಕ ಅಂದರೆ ತುಂಬ ದೊಡ್ಡ ಮೊತ್ತದ ಆರ್ಡರ್ ಆಗಿತ್ತು. ಎಕ್ಸಿಕ್ಯೂಟಿವ್ನ ನೇಮಕ ಮಾಡಿ ಆಫರ್ ಲೆಟರ್ ಹೋಗಬೇಕಾಗಿತ್ತು. ಇಂಥ ಎಕ್ಸಿಕ್ಯೂಟಿವ್ ಮೂಲಕ ಅಂತ ಆಗಬೇಕಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನೂ ಮಾಡಿಬಿಡ್ತಂತೆ. ಎಕ್ಸಿಕ್ಯೂಟಿವ್ ನೇಮಕನೂ ಮಾಡ್ಕೊಂಬಿಡ್ತು. ಮುಂದಿನ ದಿನಗಳಲ್ಲಿ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನಾವೆಲ್ಲ ಕಾರ್ ಓಡಿಸ್ತೀವಿ. ಕಾರ್ನಲ್ಲಿ ಯಾವುದೋ ಪಾರ್ಟು ಇನ್ನೇನು ಹಾಳಾಗೋ ಸ್ಥಿತಿಲಿದೆ, ಯಾವುದೋ ಸ್ಪೇರು. ಕಾರಿಗೆ ಅಳವಡಿಸಲಾಗಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದನ್ನು ಪತ್ತೆ ಮಾಡಿ ಆ ಸ್ಪೇರ್ ಎಲ್ಲಿದೆ ನೋಡಿ ಅದಕ್ಕೆ ಆರ್ಡರ್ ಪ್ಲೇಸ್ ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ವಾರದಲ್ಲಿ ಇದು ಹಾಳಾಗ್ಬಿಡುತ್ತಪ್ಪ ಅಂದರೆ 4 ದಿವಸದಲ್ಲಿ 5 ದಿವಸದಲ್ಲಿ ಎಲ್ಲಿಂದ ಬಂದು ತಲುಪೋದಕ್ಕೆ ಸಾಧ್ಯ? ಆರ್ಡರ್ ಪ್ಲೇಸ್ ಮಾಡುತ್ತಂತೆ. ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಕಟ್ಟತ್ತದು. ಎನೇಬಲ್ ಮಾಡಿಟ್ಟಿದ್ರೆ ನೋಡಿ, ಇಷ್ಟು ಪ್ರೊಸೆಸ್ನಲ್ಲಿ ಎಷ್ಟೆಲ್ಲ ಜಾಬ್ಗಳು ಹೋಗ್ತವೆ ಅಂತ. ಮಾಧ್ಯಮಕ್ಕೆ AI ಬಂದರೆ ಟೆಕ್ನಿಕಲ್ ಕೆಲಸಗಳೆಲ್ಲ ಏನಾಗ್ತವೆ? ಎಂಟತ್ತು ವರ್ಷಗಳ ಹಿಂದೆ ಟ್ರಾನ್ಸ್ಲೇಷನ್ ಮಾಡುವಂಥದ್ದು ಅತ್ಯಂತ ಅಗತ್ಯ ಸ್ಕಿಲ್ ಆಗಿತ್ತು. ಸ್ಪೆಷಲಿ ಡೆಸ್ಕ್ನಲ್ಲಿ ಕೆಲಸ ಮಾಡುವವರಿಗೆ ಟ್ರಾನ್ಸ್ಲೇಷನ್ ಬರುತ್ತಾ, ಮಾಡಿ ತೋರಿಸು. ಎಷ್ಟು ಭಾಷೆ ಬರುತ್ತೆ? ಇಂಗ್ಲೀಷಿಂದ ಕನ್ನಡಕ್ಕೆ ಬರುತ್ತೆ ತೋರಿಸು, ಹಿಂದಿಯಿಂದ ಕನ್ನಡಕ್ಕೆ ಬರುತ್ತೆ ತೋರಿಸು, ಕನ್ನಡದಿಂದ ಇಂಗ್ಲೀಷಿಗೆ ಮಾಡಿ ತೋರಿಸು. ಟೆಸ್ಟ್ ಇರ್ತಿತ್ತು. ಈಗ ಚೈನೀಸ್ ಭಾಷೆ ತಗೊಂಡು ಬಂದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಕೊಡು ಅಂದ್ರೆ ಮಾಡಿಕೊಟ್ಟು ಬಿಡುತ್ತದು 20 ಸೆಕೆಂಡ್ನಲ್ಲಿ. ರಷ್ಯನ್ ಭಾಷೆಗಿದ್ದನ್ನು ಕನ್ನಡಕ್ಕೆ ತರಬೇಕಪ್ಪ, ಮಾಡಿಕೊಡುತ್ತದೆ ಅಷ್ಟೇ. ಈ ಪುಟಿನ್ ಗಿಟ್ಟಿನೆಲ್ಲ ಮಾತಾಡುವಾಗ ನಾವು ಕೆಳಗಡೆ ಟೆಕ್ಸ್ಟ್ ಹಾಕ್ತೀವಲ್ಲ, ಹಿಂಗಂದ್ರು ಹಂಗಂದ್ರು, ಆಲ್ AI. ಜಗತ್ತಿನ ಯಾವ ಭಾಷೆಯಲ್ಲಿದ್ದನ್ನು ಯಾವ ಭಾಷೆಗಾರು ಟ್ರಾನ್ಸ್ಲೇಷನ್ನು. ಮುಂಚೆ ಪುಸ್ತಕದ ಅನುವಾದ ಇನ್ನೂ ಫೈನ್ ಟ್ಯೂನ್ ಆಗಿಲ್ಲ ಅದು, ಬಟ್ ತುಂಬ ಜನ ಮಾಡ್ತಿದ್ದಾರೆ ಅದನ್ನು. ಇಡೀ ಬುಕ್ಕನ್ನು AIಗೆ ಫೀಡ್ ಮಾಡಿಬಿಡೋದಪ್ಪ. ಅಪರಿಚಿತ ಭಾಷೆಯ ಪುಸ್ತಕ, ಇಂಗ್ಲೀಷ ನಾವು ಓದ್ತೀವಿ, ಹಿಂದಿನ ನಾವು ಓದ್ತೀವಿ. ಅಪರಿಚಿತ ಭಾಷೆಯ ಪುಸ್ತಕ AIಗೆ ಫೀಡ್ ಮಾಡ್ತಾರೆ. ಅದೊಂದು ಟ್ರಾನ್ಸ್ಲೇಷನ್ ಮಾಡಿ ಕೊಡುತ್ತೆ. ಅದನ್ನು ಕೂತ್ಕೊಂಡು ಫೈನ್ ಟ್ಯೂನ್ ಮಾಡಿಬಿಡ್ತಾರಂತ ಅಷ್ಟೇ. ಫೈನ್ ಟ್ಯೂನ್ ಮಾಡಿಬಿಡೋದನ್ನಷ್ಟೇ. ಅದು ವರ್ಬ್ಯಾಟಿಮ್ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರುತ್ತೆ. ಇವರು ಕೂತ್ಕೊಂಡು ಅದನ್ನು ಸಾಹಿತ್ಯಿಕವಾಗಿ ಫೈನ್ ಟ್ಯೂನ್ ಮಾಡಿದ್ರೆ ಮುಗೀತಲ್ಲ ಅಂತ. ಆ ಲೆವೆಲಿಗೆ ಬಂದು ತಲುಪಿದೆ. ಸ್ಟಿಲ್ ಇಟ್ ಈಸ್ ಅ ಬಿಗಿನಿಂಗ್. ಬೆಟರ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ಇಟ್. ಇದಕ್ಕೆ ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಸೃಜನಶೀಲ ಜಾಬ್ಗಳು ಉಳಿತವೆ ಅಂತಾರೆ. ಕ್ರಿಯೇಟಿವ್ ಜಾಬ್ಗಳು ಉಳಿತವಂತೆ. ಗೊತ್ತಿಲ್ಲಪ್ಪ ಕ್ರಿಯೇಟಿವ್ ಜಾಬ್ಗಳ ವ್ಯಾಪ್ತಿಯಲ್ಲಿ ಯಾವ್ಯಾವುದು ಬರುತ್ತೋ. ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ಗಳು, ವರ್ಣಚಿತ್ರಕಾರರು. ಈಗಿನ ಪರಿಸ್ಥಿತಿಯಲ್ಲೇ AI ಕ್ರಿಯೇಟ್ ಮಾಡಿಕೊಟ್ಟಂಥ ಒಂದು ವರ್ಣಚಿತ್ರ, ಪೇಂಟಿಂಗು, ಇದು AIನ ನಿಜವಾಗ್ಲೂ ಒಬ್ಬ ಆರ್ಟಿಸ್ಟ್ ಮಾಡಿದ್ದ ಅಂತ ಗೊತ್ತಾಗೋದಿಲ್ಲ ಈಗಿನ ಪರಿಸ್ಥಿತಿಲೇ. ಇಮ್ಯಾಜಿನ್ ಮುಂದೇನೇನಾಗ್ಬೋದು. ಸಿನಿಮಾ ಶೂಟಿಂಗು, ಎಡಿಟಿಂಗ್ ಸ್ಟೈಲ್ಗಳೇ ಬದಲಾಗ್ಬಿಡ್ತವೆ. ಭವಿಷ್ಯ ಅಂದರೆ ಕೆಲವರಿಗೆ ಆಶಾದಾಯಕ, ಇನ್ನು ಕೆಲವರಿಗೆ ಚಾಲೆಂಜಿಂಗ್ ಇದು. ಕೆಲವರು ಕರಾಳ ಅನ್ನೋ ಲೆವೆಲ್ಗೂ ಮಾತಾಡ್ತಾರೆ. 10 ರಿಂದ 15 ವರ್ಷ AIನ ಫುಲ್ ಇಂಪ್ಯಾಕ್ಟ್ ಗೊತ್ತಾಗಬೇಕು ಅಂದರೆ ತಯಾರಿ ಈಗಿನಿಂದ ಬೇಕಾಗತ್ತೆ. ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. 5 ಸ್ಟೇಟ್ ಎಲೆಕ್ಷನ್ಗಳು ಫೆಬ್ರವರಿ ಮಧ್ಯದಲ್ಲಿದ್ದೀವಿ. ಈಗ ಮಾರ್ಚ್ ಬಿಗಿನಿಂಗು ಅಥವಾ ಮಾರ್ಚ್ ಮಧ್ಯದಲ್ಲಿ 5 ರಾಜ್ಯಗಳ ಚುನಾವಣೆಗಳ ಘೋಷಣೆ ಆಗ್ತವೆ. ಪುದುಚೇರಿ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಆಯಾ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು
ಹಲ್ಚಲ್ ಶುರುವಾಗ್ಬಿಟ್ಟಿದೆ. ಅಸ್ಸಾಮಿನ ಸುದ್ದಿ ಇದು. ಅಸ್ಸಾಂ ಕಾಂಗ್ರೆಸ್ಸಿಗೆ 2025 ತನಕ, ಕಳೆದ ವರ್ಷದ ತನಕ ಅಧ್ಯಕ್ಷರಾಗಿದ್ದ ಭೂಪೇನ್ ಕುಮಾರ್ ಬೋರಾ ಕಾಂಗ್ರೆಸ್ಸಿಗೆ ರಾಜೀನಾಮೆನೇ ಕೊಟ್ಟುಬಿಟ್ರು. ರಾಜೀನಾಮೆ ಕೊಟ್ಟರು ಅನ್ನೋದಷ್ಟೇ ಅಲ್ಲ, ಹಿಮಂತ ಬಿಸ್ವಾ ಶರ್ಮಾ ಹಾಲಿ ಮುಖ್ಯಮಂತ್ರಿ, ಬಿ ಜೆ ಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರ ಮನೆಗೆ ಹೋಗಿ ಭೇಟಿಯಾಗಿ ಹೊರಗಡೆ ಬಂದು ಹೇಳಿದ್ರು ಬಿ ಜೆ ಪಿಗೆ ಜಾಯ್ನ್ ಆಗ್ತಿದ್ದಾರೆ ಅವರು ಅಂತ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರು, ಅಂದರೆ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಕರ್ನಾಟಕದ ಕಾಂಗ್ರೆಸ್ಸಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರಲ್ಲ, ಹಾಗೆ ಅಸ್ಸಾಮಿನ ಕಾಂಗ್ರೆಸ್ಸಿಗೆ ಅಧ್ಯಕ್ಷರಾಗಿದ್ದವರು ಭೂಪೇನ್ ಕುಮಾರ್ ಬೋರಾ. ಕನ್ಫರ್ಮ್ ಆಯ್ತು ಅವರು ಬಿ ಜೆ ಪಿಗೆ ಸೇರೋದು ಕನ್ಫರ್ಮ್, ಅನೌನ್ಸೇ ಮಾಡಿಬಿಟ್ರು ಪಕ್ಕದಲ್ಲಿ ಕೂಡಿಸ್ಕೊಂಡು. ವಿಧಾನಸಭಾ ಚುನಾವಣೆಗಳ ಹೊಸ್ತಿಲಲ್ಲಿ ಅಸ್ಸಾಂ ಕಾಂಗ್ರೆಸ್ಸಿಗೆ ಬಿದ್ದಂಥ ಹೊಡೆತ. ಫೆಬ್ರವರಿ 22ಕ್ಕೆ ಬಿ ಜೆ ಪಿಗೆ ಸೇರಿಕೊಳ್ಳೋದು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹಾಲಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಅದನ್ನು. 2 ದಿನಗಳ ಹಿಂದೆ ಅವರು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟರು. ಅವರ ಮನೆಗೆ ಹಿಮಂತ ಬಿಸ್ವಾ ಶರ್ಮಾ ಹೋಗಿ ಅವ್ರು ನಮ್ಮ ಪಕ್ಷಕ್ಕೆ ಸೇರಿಕೊಳ್ತಾ ಇದ್ದಾರೆ, ಅವ್ರಿಗೆ ಬೇಕಾದ ಸ್ಥಾನಮಾನಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂದರು. ಈ ಘೋಷಣೆ ಆಗೋ ತನಕ ಭೂಪೇನ್ ಕುಮಾರ್ ಬೋರಾ ರಾಜೀನಾಮೆ ವಾಪಸ್ ತಗೊಳ್ತಾರೆ, ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರೆ, ದೆಹಲಿ ವರಿಷ್ಠರು ಅವರ ಮನವೊಲಿಸಿದ್ದಾರೆ, ಇತ್ಯಾದಿ ಇತ್ಯಾದಿ ಮಾತುಗಳು ಹರಿದಾಡ್ತಾ ಇದ್ವು. ರಾಹುಲ್ ಗಾಂಧಿನೇ ಫೋನ್ ಮಾಡಿ ಮಾತಾಡಿದ್ರಂತ ಅವ್ರ ಹತ್ರ, ಸ್ವತಃ ರಾಹುಲ್ ಗಾಂಧಿನೇ ಮಾತಾಡಿದರು. ಪ್ರಯೋಜನ ಆಗಲಿಲ್ಲ. ಪ್ರಿಯಾಂಕಾ ಗಾಂಧಿಯನ್ನು ಕನ್ವಿನ್ಸ್ ಮಾಡ್ತಾರೆ ಅಂತಿತ್ತು, ಅದು ಪ್ರಯೋಜನ ಆಗಿಲ್ಲ. ಬಿ ಜೆ ಪಿಗೆ ಸೇರ್ಕೊಳ್ಳೋದು ಖಚಿತ ಆಗಿದೆ. 32 ವರ್ಷದ ಪಾಲಿಟಿಕ್ಸ್ ಅವ್ರದ್ದು ಕಾಂಗ್ರೆಸ್ನಲ್ಲಿ. 2 ಸಲದ MLA. 2021ರಿಂದ 25 ತನಕ ಅಸ್ಸಾಂ ಕಾಂಗ್ರೆಸ್ಸಿಗೆ ಅಧ್ಯಕ್ಷರಾಗಿದ್ದರು. 32 ವರ್ಷಗಳ ಕಾಂಗ್ರೆಸ್ ನಂಟಿನ ನಂತರ ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಗೌರವ್ ಗೊಗೊಯ್ನನ್ನು ಅಪಮಾನ ಮಾಡ್ತಿದ್ದಾರೆ ಅಂತ. ಅವರಿಗೆ ಪಾಕಿಸ್ತಾನದ ಜೊತೆ ನಂಟಿದೆ ಅಂತ ಬಿ ಜೆ ಪಿಯವರು ಆರೋಪ ಮಾಡಿದ್ರು, ಇವರು ಸರಿಯಾಗಿ ಉತ್ತರ ಕೂಡ ಕೊಡ್ತಿಲ್ಲ ಅಂತ ಅವ್ರಿಗೆ ಬೇಜಾರು. ನಮಗೆ ಮುಜುಗರ ಆಗ್ತಾ ಇದೆ ಗೌರವ್ ಗೊಗೊಯ್ ನಡ್ಕೊಳ್ತಾ ಇರುವ ರೀತಿಗೆ ಅಂತ. ಪಾಕಿಸ್ತಾನ ಅದು ಅವರ ಹೆಂಡತಿಯ ವಿಷಯ, ಗೌರವ್ ಗೊಗೊಯ್ ಹೆಂಡತಿಯ ವಿಷಯ. ಗೌರವ್ ಗೊಗೊಯ್ ತಂದೆ ತರುಣ್ ಗೊಗೊಯ್ ಅಸ್ಸಾಮಿನ ಮುಖ್ಯಮಂತ್ರಿ ಆಗಿದ್ದರು. ಅವರ ಮಗ ಹಾಲಿ ಸಂಸದ. ಅವರು ಬ್ರಿಟನ್ನಿನ ಮಹಿಳೆಯೊಬ್ಬರನ್ನು ಮದುವೆ ಆದರು, ಎಲಿಜಬೆತ್ ಕೋಲ್ಬರ್ನ್ ಅಂತ ಅವ್ರ ಹೆಂಡತಿ. ಎಲಿಜಬೆತ್ ಕೋಲ್ಬರ್ನು ಪಾಕಿಸ್ತಾನದ ISI ಜೊತೆ ಲಿಂಕ್ ಇದೆ ಅವರಿಗೆ. 12 ವರ್ಷ ಆಯಿತು ಮದುವೆಯಾಗಿ, ಇಂಡಿಯನ್ ಸಿಟಿಸನ್ಶಿಪ್ ತಗೊಂಡಿಲ್ಲ, ಧಾರ್ಮಿಕ ಮತಾಂತರ ಮಾಡ್ತಾರೆ, ಭಾರತದ ರಾಷ್ಟ್ರೀಯ ಭದ್ರತೆಯನ್ನು ದುರ್ಬಲಗೊಳಿಸುವ ಶಕ್ತಿಗಳ ಜೊತೆಗೆ ಅವರಿಗೆ ಸಂಬಂಧ ಇದೆ. ಪಾಕಿಸ್ತಾನದ ಅಲಿ ಶೇಖ್ ಸೂಚನೆಯಂತೆ ಎಲಿಜಬೆತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ಅಂತ ಬಿ ಜೆ ಪಿಯವರ ಆರೋಪ. ಹಿಮಂತ ಬಿಸ್ವಾ ಶರ್ಮಾ ಹೇಳೋದು SIT ರಿಪೋರ್ಟ್ ಇದೆ ಅದರ ಬಗ್ಗೆ ಅಂತ. SIT ರಿಪೋರ್ಟ್ ಇದೆ, ನಾವು ಸ್ಟೇಟ್ ಗೌರ್ಮೆಂಟ್ನಿಂದ ಏನು ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೆ ಅದನ್ನು ಕಳಿಸಿದ್ದೀವಿ ಅಂತಾರೆ ಅವರು. ಮದುವೆಯಾಗಿ 12 ವರ್ಷ ಆದರೂ ಯಾಕೆ ಇಂಡಿಯನ್ ಸಿಟಿಸನ್ಶಿಪ್ ತಗೊಂಡಿಲ್ಲ ಅಂತ. ಬೇಸಿಕಲಿ UK ಪ್ರಜೆ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿದ್ದಾರೆ. ಎಲಿಜಬೆತ್ತು ಮತ್ತು ಗೌರವ್ ಗೊಗೊಯ್ 2010ರಲ್ಲಿ ಮೊದಲಿಗೆ ಭೇಟಿಯಾಗೋದು. ವಿಶ್ವಸಂಸ್ಥೆಯ ಸಚಿವಾಲಯದ ಸಮಿತಿಯಲ್ಲಿ ಒಟ್ಟೊಟ್ಟಿಗೆ ಇವ್ರದ್ದು ಟ್ರೈನಿಂಗ್ ಆಗುತ್ತೆ, ಅಲ್ಲಿ ಪ್ರೀತಿ ಆಗುತ್ತೆ, ಮದುವೆ ಮಾಡ್ಕೋತಾರೆ 2013ರಲ್ಲಿ. ಪಾಕಿಸ್ತಾನದಲ್ಲಿ ಹಲವು ವರ್ಷಗಳ ಕಾಲ ಎಲಿಜಬೆತ್ ಕೆಲಸ ಮಾಡಿದ್ದಾರೆ. ಲೀಡ್ ಪಾಕಿಸ್ತಾನ ಅನ್ನುವ ಒಂದು ಸಂಸ್ಥೆಗೆ ಇವರು ಕೆಲಸ ಮಾಡಿದರು. ಭಾರತವನ್ನು ದುರ್ಬಲಗೊಳಿಸುವ ಶಕ್ತಿಗಳ ಜೊತೆಗೆ ಸಂಬಂಧ ಇದೆ ಅಂತ ಬಿ ಜೆ ಪಿಯವರು ಆರೋಪ ಮಾಡಿದ್ರೆ, ಗೌರವ್ ಗೊಗೊಯ್ ಸರಿಯಾದ ಉತ್ತರ ಕೂಡ ಕೊಡೋದಿಲ್ಲ ಅಂತ ಗೌರವ್ ಗೊಗೊಯ್ ಹಾಲಿ ಅಧ್ಯಕ್ಷರು, ಅಸ್ಸಾಂ ಕಾಂಗ್ರೆಸ್ಸಿನ ಹಾಲಿ ಅಧ್ಯಕ್ಷರು. ಇವ್ರಿಗಿಂತ ಮುಂಚೆ ಅಧ್ಯಕ್ಷರಾಗಿದ್ದ ಭೂಪೇನ್ ಕುಮಾರ್ ಬೋರಾ ಆರೋಪ ಮಾಡಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಬಿ ಜೆ ಪಿ ಸೇರ್ಕೊಳ್ತಾರಂತೆ. ಗೌರವ್ ಗೊಗೊಯ್ ಹೇಳೋದು, ನಾವು ಸೀಕ್ರೆಟ್ ಮೀಟಿಂಗ್ನಲ್ಲಿ ಮಾತಾಡಿದ ವಿಷಯಗಳೆಲ್ಲ ಒಬ್ಬ ನಿರ್ದಿಷ್ಟ ಪತ್ರಕರ್ತನಿಗೆ ಹೋಗ್ತಾ ಇತ್ತು. ಆ ಪತ್ರಕರ್ತ ಹಿಮಂತ ಬಿಸ್ವಾ ಶರ್ಮಾಗೆ ಆತ್ಮೀಯರಾಗಿದ್ದರು. ಇದು ಭೂಪೇನ್ ಕುಮಾರ್ ಬೋರಾ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಮಧ್ಯದ ಆತ್ಮೀಯತೆ ಅಂತ ನಮಗೆ ಡೌಟ್ ಇತ್ತು, ಈಗ ಅದು ಕ್ಲಿಯರ್ ಆಗಿದೆ ಅಂತಾರೆ ಗೌರವ್ ಗೊಗೊಯ್ ಹೇಳೋದು. ಅಲ್ಲಿಗೆ
ಮನಸ್ಸುಗಳು ಮುರಿದು ಬಿದ್ದಿದ್ದಾವೆ, ಇನ್ಯಾವತ್ತೂ ಇದು ಸರಿ ಹೋಗೋದಲ್ಲ ಅಂತ. ನೋಡಿ, 22 ವರ್ಷ ನಾವೆಲ್ಲ ಕಾಂಗ್ರೆಸ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂತ ಹಿಮಂತ ಬಿಸ್ವಾ ಶರ್ಮಾ ಹೇಳಿದರು. ಇವರು ಭೂಪೇನ್ ಬೋರಾ. ಹಿಮಂತ ಬಿಸ್ವಾ ಶರ್ಮಾ ಇದ್ದಿದ್ದು ಕಾಂಗ್ರೆಸ್ನಲ್ಲೇ. ಇನ್ನೇನು ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ಅನ್ನೋ ಪರಿಸ್ಥಿತಿ ಇತ್ತು ಅವ್ರಿಗೆ. 29 ಶಾಸಕರ ಬೆಂಬಲ ನಿಮಗಿದೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಪ್ರಮಾಣ ವಚನಕ್ಕೆ ತಯಾರಾಗಿ ಅಂತ ಸೋನಿಯಾ ಗಾಂಧಿಯವರು ಫೋನ್ ಮಾಡಿ ಹೇಳಿದ್ರಂತೆ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ. ಹಿಮಂತ ಬಿಸ್ವಾ ಶರ್ಮಾ ರೆಡಿಯಾಗಿದ್ದರು ಮುಖ್ಯಮಂತ್ರಿಯಾಗಿ, ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ. ರಾಹುಲ್ ಗಾಂಧಿ ಬಂದು ಅವರು ಬೇಡ, ನನಗೆ ಇಷ್ಟ ಇಲ್ಲ ಅಂದ್ರಂತೆ, ಬೇರೆಯವ್ರನ್ನ ಮಾಡಿದ್ರು. ಹಿಮಂತ ಬಿಸ್ವಾ ಶರ್ಮಾ ಬಿ ಜೆ ಪಿಗೆ ಬಂದು ಮುಖ್ಯಮಂತ್ರಿ ಆದರು. ಹೀಗಿದೆ ಕಥೆ. ಮುಂದಿನ ಸುದ್ದಿಗೆ ಹೋಗೋಣ ಈಗ. ವಿಧಾನಸೌಧದೊಳಗೆ DPIRನವರ ಆದೇಶ ಇದು. ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಮಾಧ್ಯಮದವರು ನಾಯಕರುಗಳ ಹೇಳಿಕೆ ತಗೊಳ್ಬೇಕು ಅಂತ. ಇದೇನಾಗ್ತಿತ್ತು, ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ವಿಧಾನಸೌಧ ಬೀಟ್ ಅಂತ ಒಂದಿರುತ್ತೆ. ರಿಪೋರ್ಟರ್ಗಳನ್ನು ಹಾಕಲಾಗತ್ತೆ ಆ ಬೀಟ್ಗೆ. ಅವರು ಕ್ಯಾಮ್ರಾಮ್ಯಾನ್ ಕರ್ಕೊಂಡು ಲೋಗೋ ಹಿಡ್ಕೊಂಡು ಹೋಗ್ತಾರೆ, ವಿಧಾನಸೌಧ ತುಂಬ ಸುತ್ತಾಡ್ತಾರೆ, ಎಲ್ಲಿ ಯಾರಿದ್ದಾರೆ, ಏನಾಗ್ತಿದೆ, ಪ್ರೆಸ್ ಮೀಟ್ ಎಲ್ಲೆಲ್ಲ ಆಗ್ತಿದೆ ಕವರ್ ಮಾಡ್ತಾರೆ. ಅಚಾನಕ್ಕಾಗಿ ಯಾರೋ ಲೀಡರ್ ಎದುರಿಗೆ ಬಂದುಬಿಟ್ರಪ್ಪ, ಮೈಕ್ ಹಿಡಿದು ಕೇಳ್ತಾರೆ. ಅಂದರೆ ಪ್ರಶ್ನೆಗಳು ಯಾವುದಕ್ಕಾದ್ರೂ ಸಂಬಂಧಿಸಿದ್ದಾಗಿರ್ಬೋದು, ಅವರ ಇಲಾಖೆಗೆ ಸಂಬಂಧಿಸಿದ್ದಾಗಿರ್ಬೋದು, ವಿಪಕ್ಷಗಳ ಆರೋಪದ ಬಗ್ಗೆ ಆಗಿರ್ಬೋದು, ನಿಮ್ಮ ಪಕ್ಷದೊಳಗಿರುವ ಭಿನ್ನಮತ ಏನಾದ್ರು ಕೇಳ್ಬೋದು. ಇನ್ನು ಮುಂದೆ ಹಂಗೆ ಮಾಡೋಂಗಿಲ್ವಂತೆ. ಒಂದು ನಿರ್ದಿಷ್ಟ ಜಾಗ ಇರುತ್ತೆ, ಆ ಜಾಗದಲ್ಲಿ ನಿಂತ್ಕೊಂಡಿರ್ಬೇಕು, ಅಲ್ಲಿ ಬಂದು ಬೈಟ್ ಕೊಡ್ತಾರೆ ಅಂತ, ಅಲ್ಲಿ ಬಂದು ಹೇಳಿಕೆಗಳನ್ನು ಕೊಡ್ತಾರೆ. ಅಂದರೆ ಅವರು ಬಂದು ಮಾತಾಡಬೇಕು ಅನ್ಸಿರು ಮಾತಾಡ್ತಾರೆ, ನೀವಾಗಲೇ ಹೋಗಬೇಡಿ ಅಂತ DPIRನ ಆದೇಶ ಇದು. ಇದೆಲ್ಲಿ ಕನೆಕ್ಟ್ ಆಗ್ತಿದೆ ಅಂದರೆ, ಇತ್ತೀಚೆಗೆ ಭೈರತಿ ಸುರೇಶ್ ಅವರ ವಿಧಾನಸೌಧದ ಕಚೇರಿಯೊಳಗೆ ಒಂದಷ್ಟು ಬಂಗಾರ, ಒಂದಷ್ಟು ದುಡ್ಡು ಕಳ್ಳತನ ಆಯಿತು. ಯಾರ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು, ಭೈರತಿ ಸುರೇಶ್ ಅವರ ಆಫೀಸ್ನಲ್ಲಿ ಇಟ್ಟು ಹೊರಗಡೆ ಹೋಗಿದ್ರಂತೆ. ವಾಪಸ್ ಬರೋ ಅಷ್ಟರಲ್ಲಿ ಬ್ಯಾಗ್ ಇಲ್ಲ. ಕಂಪ್ಲೇಂಟ್ ಆಯಿತು, ಪೊಲೀಸರು CCTV ಚೆಕ್ ಮಾಡಿದ್ರು. ಒಬ್ಬ ವ್ಯಕ್ತಿ ತಗೊಂಡು ಹೋಗೋದು ಗೊತ್ತಾಗ್ತಿತ್ತು, ಹಿಡ್ಕೊಂಬಂದರು ಅವನನ್ನು. ಆ ವ್ಯಕ್ತಿ DPIR ಸ್ಟಾಫ್, DPIR ಸಿಬ್ಬಂದಿ. ಇದನ್ನು ಮಾಧ್ಯಮಗಳು ಹೊರಗೆ ಹಾಕಿದವು ಅನ್ನುವ ಕಾರಣಕ್ಕೆ ಮಾಧ್ಯಮಗಳ ಮೇಲೆ ಸಿಟ್ಟು ತೋರಿಸಿಕೊಳ್ತಾ ಇರೋದಾ ಇದು? ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ ವಿಪಕ್ಷಗಳವರು ಮಾತಾಡಿದ್ರು. ನೋಡಿ, ಮಾಡಿದ್ದು ಕರೆಕ್ಟ್ ಇದೆ ಅಂತ ಯಾವುದಾದ್ರೂ ಮಿನಿಸ್ಟ್ರು, ಆಡಳಿತ ಪಕ್ಷದ ಶಾಸಕರು ಹೇಳ್ತಾರಾ? ಇಲ್ಲ. ಮಾತಾಡಿ ಸರಿ ಮಾಡ್ತೀವಿ ರೀ, ಇಲ್ಲ ಹಿಂಗೆ ಮಾಡಬಾರ್ದಾಗಿತ್ತು. ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು ಹೇಳ್ತಾ ಇರೋದು. ಎರಡು ಕಡೆಯವರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಇದೊಂದು ನಾಲಾಯಕ್ ಸರ್ಕಾರ ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಮುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ಇವತ್ತು ತೆಗೆದುಕೊಂಡಿರುವಂತದ್ದು. ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಇಂಥ ಒಂದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂತೆಗೆದುಕೊಳ್ಬೇಕು. ಲಕ್ಕೊಂಡಿಯಲ್ಲೋ ಯಾವುದೋ ಲಕ್ಕೊಂಡಿ ತನಪ ಅಲ್ಲಿ ಚಿನ್ನ ಹುಡುಕ್ರಿ, ಅಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಹಾಕಿ ಎಲ್ಲೆಲ್ಲಿ ಸಿಕ್ಕಿದೆ ಹುಡುಕಿ ಅಂತ ಅನ್ಕೊಂಡಿದ್ದು. ನೀವು ಅಲ್ಲಿ ಕ್ಯಾಮ್ರಾ ಹಾಕೋದು ಬಿಟ್ಟು ಮಂತ್ರಿಗಳ ಕಚೇರಿ ಕ್ಯಾಮ್ರಾ ಹಾಕಿ ಚಿನ್ನ ಹುಡುಕ್ಬಿಟ್ರಲ್ಲ, ಅದಕ್ಕೆ ನಿಮ್ಗೆ ನಿರ್ಬಂಧ ಹಾಕಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಸರ್ಕಾರ ಕಳ್ತನ ಮಾಡ್ತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದಕ್ಕೆ ಮುಚ್ಕೊಳಕ್ಕೋಸ್ಕರ ಈ ತರ ಮಾಧ್ಯಮವನ್ನ ರಿಸ್ಟ್ರಿಕ್ಟ್ ಮಾಡಿದ್ದೀರಾ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಪರವಾಗಿ ಏನೋ ಕೇಳ್ತೀವಲ್ಲ ಸರ್, ನಾವೇ ನಮ್ಮ ವೈಯಕ್ತಿಕ ಕೇಳ್ಕೊಳ್ಳಲ್ಲ. ಇಂಥ ಕಡೆನೆ ಬೈಟ್ ತಗೊಳ್ಬೇಕಂತ ನಿರ್ಬಂಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಅದನ್ನಾಯ್ತು, ಯಾರಿದೆ ನಮ್ಮ CM ಸಾಹೇಬ್ರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ಅವ್ರಿಗೆ ಯಾರೇನು ಡೈರೆಕ್ಷನ್ ಬಂದಿದೆಯೋ ಗೊತ್ತಿಲ್ಲ ನನಗೆ. ಬೇಕಾದ್ರೆ ನಾನು ಅದನ್ನು ಚೆಕ್ ಮಾಡಿ ಆ ಥರ ಸಾಹೇಬ್ರ ಗಮನಕ್ಕೆ ತರ್ತೀನಿ, CM ಗಮನಕ್ಕೆ ತರ್ತೀನಿ. ಸೊ TVRಗೆ ಒಂದು ಸ್ವಲ್ಪ ಸೊ ಇರಲಿ, ಅವರು ಮಾಧ್ಯಮನೂ ಇಂಪಾರ್ಟೆಂಟ್ ಅಂತ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರ ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. BJP ಅವರವರು ಯಾವ ಮುಖ ಇಟ್ಕೊಂಡಿದ್ದು ವಿರೋಧಿಸ್ತಾರೆ ಅಂತ ಮಾತಾಡಿದ್ರಲ್ಲ, ನಾಲಾಯಕ್ ಸರ್ಕಾರ. ಹೆಂಗೆ ನೀವು ಅಧಿಕಾರದಲ್ಲಿದ್ದಾಗ ವಿಧಾನಸೌಧದ ಕಲಾಪಗಳು ನಡೆಯುವ ಜಾಗ ಇದೆಯಲ್ಲ, ಸಭಾಂಗಣ,
ಅದರ ವೀಕ್ಷಕರ ಗ್ಯಾಲರಿಯಲ್ಲಿ ಮಾಧ್ಯಮದ ಕ್ಯಾಮರಾಗಳಿಗೆ ಅಲೌ ಮಾಡ್ತಾಯಿದ್ರು. ವೀಕ್ಷಕರ ಗ್ಯಾಲರಿಯಲ್ಲಿ ಸ್ಪೀಕರ್ ಪಕ್ಕದಲ್ಲಿ ಎಡಗಡೆ ಪ್ರೆಸ್ ಗ್ಯಾಲರಿ ಇರುತ್ತೆ. ಪತ್ರಕರ್ತರಲ್ಲಿ ಹೋಗಿ ಕೂತ್ಕೋತಾರೆ, ಮಾತಾಡೋದನ್ನು ಕೇಳಿಸ್ಕೊಂಡು ನೋಟ್ ಮಾಡ್ಕೋತಾರೆ. ನಮ್ಮ ಕ್ಯಾಮರಾಗಳ ವೀಕ್ಷಕರ ಗ್ಯಾಲರಿಲಿ ಇದ್ವು ಮೇಲೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಏಕಾಏಕಿ ನಿಲ್ಲಿಸ್ಬಿಟ್ರು. ನೋ, ಕ್ಯಾಮ್ರಾಗಳಿಲ್ಲಪ್ಪ ಒಳಗಡೆ, ನಾವು ಏನು ಫೀಡ್ ಕೊಡ್ತೀವಿ ಅದನ್ನು ತಗೊಳ್ಳಿ ಅಂತ. ಅವರ ಕ್ಯಾಮ್ರಾಗಳಿಂದ ಬರುವಂಥ ಔಟ್ಪುಟ್ ನಾವು ತಗೋಬೇಕು. ಆವಾಗಲೂ ಹೇಳಿದ್ವಿ ನಾವು, ಬ್ಲೂ ಫಿಲಮ್ ವೀಕ್ಷಣೆಯನ್ನು ಪ್ರಸಾರ ಮಾಡಿದ್ದಕ್ಕ. ಯಾಕಂದರೆ ವೀಕ್ಷಕರ ಗ್ಯಾಲರಿಯಿಂದ ಶೂಟ್ ಆಗಿತ್ತು. ವೀಕ್ಷಕರ ಗ್ಯಾಲರಿಲಿ ನಿಂತ್ಕೊಂಡ್ರೆ ಯಾರು ಏನು ಮಾಡ್ತಾರೆ ಅನ್ನೋದು ಕ್ಲಿಯರಾಗಿ ಕಾಣಿಸುತ್ತೆ. ಅವರದ್ದೇ ಕ್ಯಾಮ್ರಾಗಳಾದ್ರೆ ಅವನ್ನ ಯಾಕೆ ಶೂಟ್ ಮಾಡ್ತಾರೆ ಅವರು? ಸರ್ಕಾರ ಹೇಳಿದ್ದು ಅಥವಾ ಸ್ಪೀಕರ್ ಕಚೇರಿ ಹೇಳಿದ್ದನ್ನು ಶೂಟ್ ಮಾಡ್ತಾರೆ ಅಷ್ಟೇ. ಈಗಲೂ ಕೂಡ ನೋಡಿ, ಗಲಾಟೆ ಶುರುವಾದ ತಕ್ಷಣ ಕ್ಯಾಮ್ರಾಗಳು ಸ್ಪೀಕರ್ ತೋರಿಸ್ಕೊಂಡು ಕುತ್ಕೊಂಡ್ಬಿಡ್ತವೆ. ಗಲಾಟೆ ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಬರೋದೇ ಇಲ್ಲ ಹೊರಗೆ. ಮುಂಚೆ ಎಲ್ಲ ಗೊತ್ತಾಗ್ತಿತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ನಿಲ್ಲಿಸ್ಬಿಟ್ರು ಅದನ್ನು. ಈಗ ಒಂದೇ ಕಡೆ ನಿಂತ್ಕೊಂಡು ಹೇಳಿಕೆಗಳನ್ನು ತಗೊಳ್ಳಿ ಅಂದಿದ್ದನ್ನು ಬಿ ಜೆ ಪಿಯವರು ವಿರೋಧ ಮಾಡ್ತಾರೆ. ಇದು ಹೆಂಗೋ. ಮುಂದಿನ ಸುದ್ದಿಗೆ ಹೋಗೋಣ. ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ. ನಿನ್ನೆ ಒಂದು ಟೀಮ್ ಹೋಯಿತು, ಇವತ್ತು ಇನ್ನೊಂದು ಟೀಮ್ ಏರ್ಪೋರ್ಟ್ನಲ್ಲಿದೆ. ಎಕ್ಸಾಕ್ಟಾಗಿ ಎಷ್ಟು ಶಾಸಕರು ಗೊತ್ತಾಗತ್ತೆ. ನಂಬರು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಯಾರು ಮತ್ತು ಎಷ್ಟು ಶಾಸಕರು ಅನ್ನೋದು ಗೊತ್ತಾಗುತ್ತೆ. ಮೊದಲಿದ್ದದ್ದು ಲಿಸ್ಟೇ ಒಂದು, ಈಗಾಗಿರೋ ಲಿಸ್ಟೇ ಒಂದು. ಸಾಯಂಕಾಲ ಪಾರ್ಟಿ ರೌಂಡ್ಸ್ನಲ್ಲಿ ನಾನು ಹೇಳ್ತಾ ಇದ್ದೆ, ಈ ಕಾಲೇಜ್ ಡೇಸ್ನಲ್ಲಿ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು. ಪ್ಲ್ಯಾನ್ ಶುರುವಾದಾಗ 20 ಜನ ಇರ್ತಿದ್ರು ಅದರಲ್ಲಿ. ಪ್ಲ್ಯಾನ್ ಶುರುವಾದಾಗ 20 ಜನ ಎಲ್ಲರೂ ತಮ್ಮ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅಲ್ಲಿರೋಣ, ಇಲ್ಲಿರೋಣ ಹೇಳೋದೇ ಲಾಸ್ಟಿಗೆ ಇನ್ನೇನು ಹೊರಡಬೇಕು, ಟಾಟಾ ಸುಮೋ ಬಂದು ನಿಂತ್ಕೊಂಡ್ರೆ 4 ಜನ ಇರ್ತಿದ್ದಲ್ಲಿ. ಇಲ್ಲೇನು ಅಷ್ಟು ನಂಬರ್ ಡ್ರಾಪ್ ಆಗಿಲ್ಲ, ಬಟ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋ ಏನೋ ಈ ಪ್ರವಾಸಕ್ಕೆ ಹೋಗ್ತಾ ಇರೋರ ಮೇಲೆ ಹೈಕಮಾಂಡಿನ ವಿಶೇಷ ಗಮನ ಇದೆ ಅನ್ನೋ ಕಾರಣಕ್ಕೋ ಏನೋ ಒಂದಷ್ಟು ಜನ ಡ್ರಾಪ್ ಆಗಿದ್ದಾರೆ. ನಿನ್ನೆ ತನಕ ಬಂದ ಮಾಹಿತಿಯ ಪ್ರಕಾರ 16 MLAಗಳು ಹೋಗ್ತಾರೆ ಅಂತ. ಕೊನೆ ಗಳಿಗೆಯಲ್ಲಿ 16 ಶಾಸಕರು, ಎಮ್ ಎಲ್ ಎಗಳಂದ್ರೆ ಬರೀ ವಿಧಾನಸಭಾ ಸದಸ್ಯರಾದರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು ಸೇರಿ 16 ಅಂತಿತ್ತು. ಈಗ 6 MLAಗಳು, 5 ಜನ MLCಗಳು ವಿದೇಶ ಪ್ರವಾಸಕ್ಕೆ ಅಂತ. ಅದರಲ್ಲೂ ಒಬ್ಬ MLC ಬಗ್ಗೆ ಡೌಟ್ ಇದೆ. ಯಾರು? ನಮ್ಮ ನಾಗರಾಜ್ ಯಾದವ್. ನೆನ್ನೆ ಮಾಧ್ಯಮದವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾಗ ಬಂದು ನಾಗರಾಜ್ ಯಾದವ್ ಅವರು ಕಾರ್ ಇಳಿದ್ರು. ನೀವು ಹೋಗ್ತಿದ್ದೀರಾ ಅಂದರೆ, ನಾನು ಬೆಳಗಾವಿ ಹೋಗ್ತಾ ಇದ್ದೀನಿ ಅಂದರು ಅವ್ರು. ನಾನು ಅದನ್ನೇ ಹೇಳಿದೆ, ಪಾಪ ಬೆಳಗಾವಿಗೆ ಹೋಗ್ತಿದ್ದಾರಂತೆ, ಎಲ್ಲರೂ ಆಸ್ಟ್ರೇಲಿಯಾ ಅನ್ಕೊಂಬಿಟ್ರು ಅಂತ. ಈಗ ಬರ್ತಾ ಇರೋ ಮಾಹಿತಿ ಅವ್ರು ಲಂಡನಿಗೆ ಹೋಗಿದ್ದಾರೆ ಅಂತ. ಇದು ಮುಗಿದ ಮೇಲೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು ಎಲ್ಲಿಗೆ ಹೋಗಿದ್ದಾರೆ, ಏನು ಕತೆ ಅಂತ. ಒಂದು ಟೀಮ್ ಆಯಿತು. ಎರಡನೇ ಟೀಮು ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಆಸ್ಟ್ರೇಲಿಯಾಗೆ ಹೊರಡುತ್ತೆ. ಸಿಡ್ನಿಗೆ ಹೋಗ್ತಾರೋ ಮೆಲ್ಬೋರ್ನ್ಗೆ ಹೋಗ್ತಾರೋ ಒಟ್ಟು ಹೋಗ್ತಾರೆ. DK ಶಿವಕುಮಾರ ಬಣದವರ ಅಸಮಾಧಾನ ಇದಕ್ಕೆ, ಈಗ ಯಾಕೆ ಹೋಗಬೇಕಾಗಿತ್ತು ಅಂತ. ನಮ್ಮ ದುಡ್ಡಿನಲ್ಲಿ ನಾವು ಹೋದರೆ ನಿಮ್ಮದೇನು ಅಂತ ಹೋಗ್ತಾ ಇರುವ ಶಾಸಕರ ಪ್ರಶ್ನೆ. ನೆನ್ನೆ ಒಬ್ಬರು ಹೇಳಿದ್ರಲ್ಲ, CMಗೆ ಕೇಳಿಲ್ಲ ನಾನು, DK ಶಿವಕುಮಾರಿಗೆ ಕೇಳಬೇಕಾ ಅಂತ. ಪುಟ್ಟರಂಗ ಶೆಟ್ಟರ್ ಹೇಳಿದ್ರು. ಅದನ್ನು ಕೇಳಿಸ್ಕೊಳ್ಳಿ ಯಾರೇನಂದ್ರು ಅಂತ. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ನೋಡ್ರಿ, ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ನಾವು ಹೋಯ್ತಲ್ಲಪ್ಪ, ನಮ್ಮ ಕೆಲಸ ಜಾಸ್ತಿ ಇದೆ, ಕಾಂಟ್ಯಾಕ್ಟ್ ನಾವು ಹೋಯ್ತಲ್ಲ.
ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ನಾನು 15 ಸಲ ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ, ಹಂಗ ಅವ್ರು ಈಗ ಹೋಗವ್ರೆ. ಅವ್ರವ್ರ ಸ್ನೇಹಿತರ ಕಂಡ್ರಿ, ಲೈಕ್ ಮೈಂಡೆಡ್ಸ್, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಹಣ ಅಲ್ಲ ರೀ. ಈಗ ಅವ್ರು ಕೆಲವರು ಅವ್ರ ಏಜ್ ಗ್ರೂಪ್ ಅವ್ರು ಹೋಗವ್ರೆ, ನಾವು ಸಣ್ಣ ಏಜ್ ಗ್ರೂಪ್ ಅವರು. ನಮ್ಮನ್ನೇ ಆಗ್ರಿ ಕರಿಬೇಕು, ಅವ್ರು ಸ್ವಂತ ದುಡ್ಡಲ್ಲಿ ಹೋಗೋದಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ರಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.